ಕೂತ್ಕೊಮ್ಮ. ಪರವಾಗಿಲ್ಲ, ಮೊದಲು ಕಿಟ್ಟು ಅವ್ರನ್ನ ಕರೀರಿ, ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ಅವನ ಮನೆಗ್ ಬರೋದೇ ಇಲ್ಲ ಅಂತ ತುಂಬಾ ಹಠ ಮಾಡ್ತಿದ್ದಾನೆ. ಕರುಳಿನ ಸಂಬಂಧನ ಹಾಗೆ ಬೇಡ ಅನ್ನೋದಕ್ಕಾಗತ್ತಾ? ನಾನ್ ಪ್ರಯತ್ನ ಮಾಡ್ತೀನಿ. ಹೊರಗಡೆ ಕರೀರಿ. ಕಿಟ್ಟು ಕಿಟ್ಟು ಹೊರಗಡೆ ಬಾರೋ. ಅಯ್ಯೋ, ಹೋಗದೆ ಇರಕ್ಕಾಗಲ್ವಲ್ಲ. ಅಲ್ಲ, ನಾನ್ಯಾಕೆ ಭಯ ಪಡ್ಕೋಬೇಕು? ಅವತ್ತು ನಾನು ಮಂಕಿ ಕ್ಯಾಪ್ ಹಾಕೊಂಡಿದ್ದೆ. ನಾನೇನೋ ಅವಳನ್ನ ಗುರ್ತು ಹಿಡ್ದೆ, ಆದ್ರೆ ಅವಳು ನನ್ನ ಗುರ್ತು ಹಿಡಿಯಲ್ವಲ್ಲ. ಕಿಟ್ಟು ಕಿಟ್ಟು ಬೇಗ ಬಾರೋ. ಇಷ್ಟು ವರ್ಷ ನಮ್ಮತ್ತೆ ಮಗನ್ನ ನಿಮ್ ಸ್ವಂತ ಮಗನ ಹಾಗೆ ಬೆಳೆಸಿರೋದಕ್ಕೆ ನಾವ್ ಯಾವಾಗ್ಲೂ ಋಣಿಯಾಗಿರ್ತೀವಿ. ಅಲ್ಲಿ ನೋಡಿ ಬರ್ತಿದ್ದಾನೆ. ಆಟೋ ಡ್ರೈವರ್ ಆದ ನಾನು ಕಿಟ್ಟುನ ಇದಕ್ಕಿಂತ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಎಲ್ಲೋ ನೋಡಿರೋ ಹಾಗೆ ಅನಿಸ್ತಾ ಇದೆ. ನೋ ಚಾನ್ಸ್ ರೀ, ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ಲ. ಪರಿಚಯ ಇರೋ ಕಣ್ಣಿನ ಹಾಗೆ, ಇದಕ್ ಮುಂಚೆ ಕೇಳಿರೋ ಮಾತು ಹಾಗೆ ಅನ್ನಿಸ್ತಾ ಇದೆ. ಬಹುಶಃ ಬೇರೆಯವರಾಗಿರ್ತಾರೆ. ಅಷ್ಟಕ್ಕೂ ನೀವ್ಯಾರು? ನನಗೋಸ್ಕರ ಯಾಕೆ ಬಂದಿದ್ದೀರಾ? ಯಾರು ಅಂದ್ರೆ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ನಾನೇ ಹೇಳ್ತೀನಿ. ನಾನು ವೇದವತಿಯವರ ಸೋದರ ಸೊಸೆ, ಹಾಗೇನೆ ವೇದವತಿಯವರ ಚಿಕ್ಕ ಮಗನ್ನ ಮದ್ವೆ ಮಾಡ್ಕೊಂಡಿರೋ ಚಿಕ್ಕ ಸೊಸೆ. ನೀವ್ ಆ ಮನೆಗೆ ಬರ್ಬೇಕು ಅಂತ ಆಸೆ ಪಡ್ತಿರೋಳಲ್ಲಿ ನಾನು ಒಬ್ಳು. ತಂದೆ ತಾಯಿ ಬಗ್ಗೆ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀರಾ ಅಂತ ಸೂರಮ್ಮ ಅವರು ನಿಮ್ ಬಗ್ಗೆ ಹೇಳಿರೋ ಮಾತುಗಳಿಂದ ಅರ್ಥ ಆಯ್ತು. ಇವ್ರ ಸಂಬಂಧ ಕಡಿಮೆ ಅಂತ ನಾನು ಹೇಳ್ತಿಲ್ಲ. ಜನ್ಮ ಕೊಟ್ಟಿರೋ ಸಂಬಂಧ ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದೀನಿ. ನೀವು ಈ ಭೂಮಿ ಮೇಲೆ ಹೀಗಿರೋದಕ್ಕೆ ಕಾರಣ ಇವರು. ಅಷ್ಟಕ್ಕೂ ನೀವು ಈ ಭೂಮಿಗೆ ಬರೋದಕ್ಕೆ ಕಾರಣನೇ ಅವರು. ಇವರಿಬ್ರು ನಿಮಗೆ 2 ಕಣ್ಣಿದ್ದ ಹಾಗೆ. ಯಾವ ಕಣ್ಣನ್ನ ಬೇಡ ಅನ್ನೋಕ್ಕಾಗತ್ತೆ? ಇವ್ರಿಗೆ ಪೂರ್ತಿಯಾಗಿ ದೂರ ಆಗಿ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಹತ್ರ ಆಗಿ ಅಂತ ಕೇಳ್ಕೊಂತಿದ್ದೀನಿ. ಅಮ್ಮ, ಕಿಟ್ಟುನ ಮನೆಗೆ ಕಳಿಸ್ಕೊಡೋದಿಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಗಿಷ್ಟನೇನಾ? ನಮ್ ಕಷ್ಟ ನಮ್ಗಿದ್ದಿದ್ದೆ. ಕಡೆ ಪಕ್ಷ ಕಿಟ್ಟು ಆದ್ರೂ ಸುಖವಾಗಿರ್ಲಿ ಅಂತ ನಮ್ಮ ಆಸೆ. ಅದು ಅಲ್ಲದೆ ತಂದೆ ತಾಯಿ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರಲ್ವಾ, ಅವ್ರು ನೋವು ಪಡೋದು ಒಳ್ಳೇದಲ್ಲ. ಇವ್ರೆಲ್ರಿಗಿಂತ ನಾನೇನೋ ಚೆನ್ನಾಗಿ ಮಾತಾಡಿ ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂತಾ ಇಲ್ಲ. ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಾ ಇರೋ ಆ ತಂದೆ ತಾಯಿ ಮುಂದೆ ಒಂದ್ಸಲ ಬನ್ನಿ ಅಂತ ಕೇಳ್ತಿದ್ದೀನಿ. ಬಂದ್ಮೇಲೆ ಆ ಸಂಬಂಧನ ಬಿಡೋದಿಲ್ಲ ಅಂತ ನಂಬಿಕೆಯಿಂದ ಹೇಳ್ತಿದ್ದೀನಿ. ನೀವು ಹೇಳಬೇಕಾಗಿರೋದನ್ನ ನೀವು ಹೇಳಿದ್ರಿ, ಈಗ ನಾನು ಹೇಳಬೇಕಾಗಿರೋದನ್ನ ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಬೆಳೆಸಿರೋ ತಂದೆ ತಾಯಿನ ಬಿಟ್ಟು ನಾನು ಬರೋದಿಲ್ಲ. ಯಾಕಂದ್ರೆ ನನ್ನವರಂದ್ರೆ ನನಗೆ ಯಾಕಿಷ್ಟು ಪ್ರೀತಿನೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ. ನಾನು ಹೇಳಬೇಕು ಅಂತಿರೋದನ್ನ ಕ್ಲಿಯರಾಗಿ ಹೇಳಿದ್ದೀನಿ. ಇವಾಗ ನೀವು ಹೊರಡ್ಬೋದು. ಇದೇ ನಿಮ್ಮ ಕೊನೆ ಮಾತಾ? ಹೌದು, ನೀವು ಹೊರಡ್ಬೋದು. ಯಾಕೋ ಹಾಗೆ ಹೇಳ್ದೆ? ಸೂರಿ, ನೀನ್ ಸುಮ್ಮನಿರು. ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೂ ಗೊತ್ತಲ್ವಾ ಯಾವಾಗ ಏನ್ ಮಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತು ಅಂತ.
ಅವನಿ ಕಿಟ್ಟುನ ಕರ್ಕೊಂಡು ಬರ್ತಾಳೆ ಅಂತ ನಿಮ್ಮಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆಯಾ? ಕೈ ಎತ್ತಿ. ನಿಲ್ಲಿಸ್ತೀರಾ ನಿಮ್ ಮಕ್ಕಳಾಟಗಳು? ಅದಲ್ಲ ವಸಂತ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು. ನನಗಂತೂ ನಂಬಿಕೆನೇ ಇಲ್ಲ ಅಣ್ಣ. ನನಗೆ ನಂಬಿಕೆ ಇದೆ, ಅವನಿ ಏನನ್ನಾದ್ರೂ ಸಾಧಿಸ್ತಾಳೆ. ಅಲ್ಲೋಡಿ, ಅವನಿ ಬಂದ್ಲು. ಎಲ್ಲಿ ನನ್ ಮಗ? ಎಲ್ಲಿ? ಹೊರಗಡೆ ಇದ್ದಾನ? ನನ್ ಮಗನ್ ಕರ್ಕೊಂಡ್ ಬಂದಿದ್ಯಾ ಅಲ್ವಾ? ನಿನ್ ಜೊತೆ ಬರ್ಲಿಲ್ವಾ? ಆಮೇಲೆ ಬರ್ತೀನಿ ಅಂತ ಹೇಳ್ದೇನಮ್ಮ. ಅವನಿ ಎಲ್ಲಿ? ನಮ್ಮ ಅಣ್ಣ ಎಲ್ಲಿ? ಅವಳಿಂದ ಆಗ್ಲಿಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅಂದ್ರೆ ಅನಾವಶ್ಯಕವಾಗಿ ಎಲ್ಲರೂ ವೀರ ತಿಲಕ ಹಚ್ಚಿ ಕಳ್ಸಿದ್ವಿ ಅಂತಾಯ್ತು. ಏನ್ ಹೇಳ್ದ? ಬರಲ್ಲ ಅಂದ್ರೆ ಫ್ಯೂಚರಲ್ಲಿ ನಿಮ್ಮ ಮಗ ನಮ್ಮ ಮನೆಗೆ ಬರ್ತೀನಿ ಅಂದ್ರೂ ಬರೋಕ್ ಬಿಡದೇ ಇರೋದೇ ಒಳ್ಳೇದು. ಏನಂದ್ರೆ? ಅವ್ರು ಬರೋದು ಈ ಮನೆಗೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಏನ್ ಮಾತಾಡ್ತಿದ್ಯಾ? ಯಾಕೆ ಹೀಗೆ ಹೇಳ್ತಿದ್ಯಾ? ಇಂಥ ಮಾತುಗಳನ್ನ ಹೇಳಿದ್ರೆ ಕೇಳೋದಕ್ಕೆ ನಾವು ರೆಡಿ ಆಗಿದ್ದೀವಿ ಅನ್ಕೊಂಡಿದ್ಯಾ? ನಿನ್ ಹೆಂಡತಿ ಹೇಗ್ ಮಾತಾಡ್ತಿದ್ದಾಳೆ ನೋಡು. ಏನಾಯ್ತವನಿ? ಯಾಕೆ ಹಾಗೆ ಹೇಳಿದೆ? ಮನೆ ಮರ್ಯಾದೆನ ಉಳಿಸೋದಕ್ಕೋಸ್ಕರ, ಮನೆಯವ್ರನ್ನೆಲ್ಲ ಸಂತೋಷ ಪಡಿಸೋದಕ್ಕೋಸ್ಕರ ಹೇಗಾದ್ರೂ ಕರ್ಕೊಂಡ್ ಬರ್ಬೇಕು ಅಂತ ಹೋದೆ. ಅಲ್ಲಿಗೆ ಹೋದ್ಮೇಲೆ ಕರ್ಕೊಂಡ್ ಬರ್ದೇ ಇರೋದೇ ಒಳ್ಳೇದು ಅನ್ನೋ ಅಭಿಪ್ರಾಯಕ್ಕೆ ಬಂದೆ. ನಾವ್ ಯಜಮಾನ್ಗೆ ಕೊಟ್ಟಿದ್ದಕ್ಕೆ ಹೇಗ್ ಮಾತಾಡ್ತಿದ್ದಾಳೆ ಅಂತ ನೋಡಿದ್ರಾ? ಕಿಟ್ಟು ನಮ್ ಮನೆಗ್ ಬಂದ್ರೆ ನೀವ್ ನನಗ್ ಕೊಟ್ಟು ಮದ್ವೆ ಮಾಡ್ತೀರಾ, ನಾನು ಈ ಮನೆ ಸೊಸೆ ಆಗ್ತೀನಿ, ಅದಕ್ಕೆ ಎಲ್ಲ ರಿವರ್ಸ್ಗೆ ಮಾಡ್ತಿದ್ದಾಳೆ. ಅತ್ತೆ, ನನ್ನ ಬಗ್ಗೆ ಯಾರು ಏನ್ ಅನ್ಕೊಂಡ್ರೂ ಪರವಾಗಿಲ್ಲ. ನಾನು ಹೇಳ್ಬೇಕು ಅನ್ಕೊಂಡಿದ್ದನ್ ಮಾತ್ರ ಹೇಳ್ತೀನಿ, ಕೇಳಿ. ಇಷ್ಟು ವರ್ಷ ಆದ್ಮೇಲೆ ಮಗನ್ ಬಗ್ಗೆ ಗೊತ್ತಾಗಿರೋದ್ರಿಂದ ನೀವೇ ಆ ಮನೆಗೆ ಹೋಗಿ ನಿಮ್ ಪ್ರೀತಿನ, ಅನುರಾಗನ ಅವ್ರ ಮೇಲ್ ತೋರಿಸಿ. ಈ ಮನೆ ಒಳಗ್ ಮಾತ್ರ ಯಾವುದೇ ಪರಿಸ್ಥಿತಿಲೂ ಬರೋದಕ್ ಬಿಡ್ಬೇಡಿ. ಅವ್ರನ್ನ ಮನೆಗೆ ಕರ್ಕೊಂಡ್ ಬರೋದು, ನಿಹಾರಿಕಾನ ಕೊಟ್ಟು ಮದ್ವೆ ಮಾಡುವಂತ ಕೆಲ್ಸಗಳು ತುಂಬಾ ಅಪಾಯ. ನನ್ನ ಮಗನಿಂದ ಅಪಾಯನಾ? ಏನು ಅಪಾಯ? ಕಾರಣ ಇಲ್ಲದೆ ನಾನು ಏನು ಮಾತಾಡೋದಿಲ್ಲ. ಅದೇನೆ, ಆ ಕಾರಣ ಏನು? ಈ ಮನೆಗೆ ಬರೋದಕ್ಕೆ 50 ಲಕ್ಷ ಕೇಳಿದ್ರು. $50 ಲಕ್ಷನಾ? ಹೌದು, ಸಂಕೋಚ ಇಲ್ದೇನೆ 50 ಲಕ್ಷನ ಲಂಚ ಕೇಳ್ದ ಹಾಗೆ ಕೇಳಿದ್ರು. ನಾನ್ ನಂಬಲ್ಲ. ನಂಬೇಕು. ಯಾಕೆ ಹಾಗೆ ಕೇಳ್ತಾನೆ? ನಮ್ಮನೆಗ್ ಬಂದ್ರೆ ಕೋಟ್ಯಾಧೀಶ್ವರ ಆಗ್ತಾನೆ ಅಂತವನು ಯಾಕೆ ಹೀಗ್ ಮಾಡ್ತಾನೆ? ತಂದೆ ತಾಯಿ ಹತ್ರನೇ ಲಂಚ ಕೇಳ್ತಿದ್ದಾನೆ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಏನ್ ಹೇಳ್ದ? ಇಷ್ಟು ವರ್ಷ ಬೆಳೆಸಿರೋ ತಂದೆ ತಾಯಿಗೆ ಕೊಡ್ಬೇಕಂತೆ. ಸಡನ್ ಆಗಿ ಬಿಟ್ಟು ಬಂದ್ರೆ ನನ್ನ ತಂದೆ ತಾಯಿಗೆ ಆಧಾರ ಇರಲ್ಲ. ಅವ್ರು ಸಂತೋಷವಾಗಿರ್ಬೇಕು ಅಂದ್ರೆ ಅವ್ರಿಗೊಂದು ದಾರಿ ತೋರಿಸ್ಬೇಕು ಅಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂಥವ್ರು ನಮ್ಮನೆಗೆ ಬರೋದು ಅಗತ್ಯನಾ? ಅವ್ರ ಕ್ಯಾರೆಕ್ಟರ್ ಕೂಡ ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. 50 ಲಕ್ಷನ ಅವ್ನು ಕೇಳ್ದ ಅನ್ನೋ ನೆಪದಿಂದ ನನ್ನ ಹೊರಗಡೆ ಕಳಿಸ್ಬೇಕು ಅಂತ ಅನ್ಕೋತಿದ್ಯಾ?
ಆದ್ರೂ ನನ್ ಮಗ ಕೇಳಿದ್ರಲ್ಲಿ ತಪ್ಪೇನಿದೆ? ನನ್ನ ಮಗ ಯೋಚನೆ ಮಾಡಿರೋದು ತುಂಬಾ ದೊಡ್ಡ ವಿಷಯ. 25 ವರ್ಷ ಬೆಳೆಸಿರೋ ಬಂಧಕ್ಕೆ 50 ಲಕ್ಷ ಅಷ್ಟೇ ಅಲ್ಲ, ಎಲ್ಲ ಆಸ್ತಿ ಬರ್ಕೊಟ್ರು ಕಡಿಮೆನೇ ಆಗತ್ತೆ. ಅದ್ರಲ್ಲಿ ತಪ್ಪೇನಿದೆ? ಹೌದು, ನಮಗ್ ದುಡ್ಡಿಗಿಂತ ನಮ್ಮ ಮಗನೇ ಮುಖ್ಯ. 50 ಲಕ್ಷ ಏನು, ಕೋಟ್ಯಾಂತರ ರೂಪಾಯಿ ಬೇಕಾದ್ರೂ ಕೊಡ್ತೀವಿ. ನಮ್ ಮಗ ಕೇಳಿದ್ದನ್ನ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಕಿಟ್ಟು ಕೇಳಿದ್ದು ಸಮಂಜಸವಾಗೇ ಇದೆ. ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ವಲ್ಲ. ಅವನಿ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದಾಳೆ, ಹೊರಗಡೆ ಮಾತ್ರ ಏನೇನೋ ಹೇಳ್ತಾ ಇದ್ದಾಳೆ. ನನ್ನ ಮನ್ಸಲ್ಲಿ ಯಾವತ್ತಿಗೂ ಇರೋದು ಒಂದೇನೆ, ನನ್ನ ಕುಟುಂಬದ ಕ್ಷೇಮ. ಅದನ್ನ ಮೀರಿ ಬೇರೆ ಏನೂ ಇರೋದಿಲ್ಲ. ಅಯ್ಯಯ್ಯ, ನಾವು ನಂಬಲ್ಲ. ಅತ್ತೆ, ಕಿಟ್ಟು ಅವ್ರ ಮಾತಲ್ಲಿ ನನಗೆ ಪ್ರಾಮಾಣಿಕತೆ ಕಾಣಿಸ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ. ನೀನೇನು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮಗನ ಬಗ್ಗೆ ಗೊತ್ತಾದ ಕ್ಷಣದಿಂದ ನಿಮ್ಮಲ್ಲಿ ಆನಂದ ನೋಡಿದ್ದೀನಿ. ಯಾವಾಗ ಮಗನ್ ನೋಡ್ತೀನೋ ಅನ್ನೋ ಆತುರತೆನ ನೋಡಿದ್ದೀನಿ. ತಡ ಆಗ್ತಿರೋ ಹಾಗೇನೆ ಭಯ ನೋಡಿದ್ದೀನಿ. ಬರಲ್ಲ ಅಂತ ಗೊತ್ತಾದಾಗ ಭಯ, ನೋವು ನೋಡಿದ್ದೀನಿ. ತಾಯಿಯಾಗಿ ನಿಮ್ ಭಾವನೆ ಎಲ್ಲ ಚೆನ್ನಾಗೇ ಕಾಣಿಸ್ತಿದೆ. ಕಿಟ್ಟುನಲ್ಲಿ ಅದೆಲ್ಲ ಏನೂ ಕಾಣಿಸ್ತಾ ಇಲ್ಲ. ತಾಯಿ ಪ್ರೀತಿನಲ್ಲಿ ಮಗಂಗ್ ಸ್ವಲ್ಪನಾದ್ರೂ ಇರ್ಬೇಕಲ್ವಾ? ನೋಡ್ಬೇಕು ಅನ್ನೋ ಕಾತುರದಲ್ಲಿ ನೀವಿದ್ದೀರೇ ಹೊರತು ಅವರಲ್ಲಿ ಸ್ವಲ್ಪನೂ ಆ ಥರ ಫೀಲಿಂಗ್ಸ್ ಕಾಣಿಸ್ತಾನೇ ಇಲ್ಲ. ಅಂಥವರು ನಮ್ಮನೆಗೆ ಬರೋ ಅಗತ್ಯ ಇದೆ ಅಂತೀರಾ? ಅಗತ್ಯನ ಇಲ್ವಾ ಅಂತ ಡಿಸೈಡ್ ಮಾಡೋದಿಕ್ಕೆ ನೀನ್ ಯಾರು? ನನ್ನ ಮಗ ತುಂಬಾ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದಾನೆ. ಯಾವ ರೀತಿಲೂ ತಪ್ಪು ಹೇಳೋದಕ್ಕಾಗಲ್ಲ. ನೀನಿನ್ನೂ ಜಾಸ್ತಿ ಮಾತಾಡ್ದೆ ನನ್ನ ಮಗನ್ನ ಬರೋದಕ್ಕೆ ಹೇಳೋ. ಕೇಳ್ದಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳೋ. ಅರ್ಥ ಮಾಡ್ಕೊಳ್ಳಿ ಅತ್ತೆ. ನಿನ್ ಹೆಂಡತಿಗೆ ಅರ್ಥ ಆಗೋ ತರ ಹೇಳು. ನಾನು ಅವನಿ ಜೊತೆ ಮಾತಾಡಿ ಅಣ್ಣ ಮನೆಗೆ ಬರೋ ಹಾಗೆ ಮಾಡ್ತೀನಿ. ಪಾವನಿ, ಈ ತಿರುವುಗಳೇನೋ ನನಗೆ ಅರ್ಥ ಆಗ್ತಿಲ್ಲ. ಕಿಟ್ಟು ಬರೋಕ್ ಮುಂಚೆನೇ ಹೀಗಿದೆ, ಬಂದ ಮೇಲೆ ಇನ್ ಹೇಗಿರುತ್ತೋ. ಒಂದೊಂದ್ಸಲ ಅವ್ನ್ ಬರ್ಬೇಕು ಅಂತ, ಒಂದೊಂದ್ಸಲ ಅವ್ನ್ ಬರ್ಬಾರ್ದು ಅಂತ ಅನಿಸ್ತಾ ಇದೆ. ಯಾಕೆ ಈ ತರ ಕನ್ಫ್ಯೂಷನ್ ಆಗ್ತಾ ಇದೆ ಅರ್ಥನೇ ಆಗ್ತಾ ಇಲ್ಲ. ಅಣ್ಣನ ಮನೆಯವ್ರ ನಂಬರ್ ಇದೆಯಾ? ಇದೆ. ಫೋನ್ ಮಾಡು. ಅದಲ್ಲ ಭಾವ. ಫೋನ್ ಮಾಡು ಅಂತ ಹೇಳ್ದೆ ತಾನೆ? ಫೋನ್ ಮಾಡು, ನನ್ನ ಮಾತು ಕೇಳು. ಅವಸರ ಪಟ್ಟು ನಿರ್ಧಾರನ ತಗೋಬೇಡ ಭಾವ. 50 ಲಕ್ಷ ಕೇಳಿದ ಮಾತ್ರಕ್ಕೆ ನಮ್ಮ ಅಣ್ಣನ ಕ್ಯಾರೆಕ್ಟರ್ ಒಳ್ಳೇದಲ್ಲ ಅಂತ ನೀನ್ ಹೇಗ್ ಡಿಸೈಡ್ ಆಗ್ತೀಯ ಅವನಿ? ನಾವೇನ್ ಹೊರಗಡೆಯವ್ರಿಗೆ ಕೊಡ್ತಿಲ್ಲ, ಅಣ್ಣನ್ ಬೆಳೆಸಿದವ್ರಿಗೆ ಕೊಡ್ತಿದೀವಿ. ಕೊಡುವಂತ ಶಕ್ತಿ ನಮಗಿದೆ. ಭಾವ, ನನ್ ಬಗ್ಗೆ ಗೊತ್ತಿದ್ದು ಕೂಡ ನೀವ್ ಹೀಗ್ ಮಾತಾಡ್ತಾ ಇದ್ರೆ ನಾನೇನ್ ಹೇಳಿ? ಈ ಮನೆಗ್ ಒಳ್ಳೇದ್ ಬಯಸೋರಲ್ಲಿ ಅತ್ತೆ ಮಾವ ನೀನಾದ್ಮೇಲೆ ನಾನೇ ಇರ್ತೀನಿ. ನಿಮ್ಮ ಅಣ್ಣ ನಮ್ಮ ಮನೆಗೆ ಬಂದ್ರೆ ಸಮಸ್ಯೆ ತೀರೋದಿಲ್ಲ, ಜಾಸ್ತಿ ಆಗತ್ತೆ ಅಂತ ನನ್ನ ಮನ್ಸು ಎಚ್ಚರಿಸ್ತಾ ಇದೆ. ಅದಕ್ಕೆ ಬೇಡ ಅಂತ ಇದ್ದೀನಿ ಅಷ್ಟೇ ಹೊರತು 50 ಲಕ್ಷ ಕೊಟ್ರೆ ನನಗೇನು, ಎಲ್ಲ ಆಸ್ತಿನೂ ಕೊಟ್ರೆ ನನಗೇನು. ನನ್ನ ಉದ್ದೇಶನೇ ಬೇರೆ, ಎಲ್ಲ ಅರ್ಥ ಮಾಡ್ಕೊಳ್ತಿರೋದೇ ಬೇರೆ. ನಿನ್ನ ಉದ್ದೇಶಗಳು ಅಪಾರ್ಥಗಳಿಗೆ ದಾರಿ ಮಾಡ್ತಿದೆ. ಅದು ಇನ್ನಷ್ಟು ಜಾಸ್ತಿ ಆಗೋಕ್ಕೂ ಮುಂಚೆನೆ ನೀನು ಅಣ್ಣನ ಮನೆ ಕರ್ಸೋದು ಒಳ್ಳೇದು. ಇವಾಗ ನೀನ್ ಹೇಳಿದ್ದು ಕರೆಕ್ಟೋ ಅಲ್ವೋ? ಈಗ ತಕ್ಷಣ ನಾನು ಕೂಡ ಒಂದು ನಿರ್ಧಾರಕ್ಕೆ ಬರೋಕ್ಕಾಗಲ್ಲ, ಕಾಲನೇ ನಿರ್ಧಾರ ಮಾಡುತ್ತೆ. ಆದ್ರೆ ಇವಾಗ ನೀನ್ ಏನ್ ಹೇಳಿದ್ರು ತಪ್ಪಾಗಿ ಅನ್ಕೋತಾರೆ. ದಯವಿಟ್ಟು ನನ್ನ ಮಾತನ್ನ ಇಲ್ಲ ಅನ್ಬೇಡ. ಯಾರಿಗೆ ಹೇಳಿದ್ರು ಅರ್ಥ ಮಾಡ್ಕೊಂತಿಲ್ಲ. ನಾನ್ ಮಾತ್ರ ಎಷ್ಟು ಅಂತ ಹೇಳೋಕ್ಕಾಗತ್ತೆ? ನಿನ್ ಮಾತಿಗಿಲ್ಲ ಅಂದೇ ಮಾಡ್ತಿದ್ದೀನಿ.
ಹಲೋ ಹಲೋ, ನಾನು ಅವನಿ. ಅಮ್ಮ ಅವನಿ, ಕಿಟ್ಟು ಕೇಳಿದ್ದು ನನ್ಗೆ ಯಾಕೋ ಅಷ್ಟು ಸರಿ ಅನಿಸ್ಲಿಲ್ಲ ಅಮ್ಮ. ಒಂದ್ಸಲ ಕಿಟ್ಟು ಅವ್ರಿಗೆ ಫೋನ್ ಕೊಡಿ. ಸರಿ. ಕಿಟ್ಟು, ಅವನಿ ಅವ್ರು ಫೋನ್ ಮಾಡಿದಾರ ಕಣೋ. ಅಯ್ಯೋ, ಹಲೋ, ನೀವು ಹೇಳ್ದಾಗೆ ಮನೇಲಿ ದುಡ್ಡಿನ ವಿಷಯ ಹೇಳ್ದೆ. ಏನಂದ್ರು? ನಿಮ್ಮ ಕಂಡೀಷನ್ಗೆ ಒಪ್ಕೊಂಡಿದ್ದಾರೆ. ನಾಳೆ ಹೊರಟು ಬಂದ್ಬಿಡಿ. ಸರಿ. ಈ ರೀತಿ ಮಾಡೋದು ನಿಮಗೆ ಕರೆಕ್ಟ್ ಅನ್ನಿಸ್ತಾ ಇದೆಯಾ? ನಾನು ಆ ಮನೆಗೆ ಬಂದ್ಬಿಟ್ರೆ ನನ್ನ ತಂದೆ ತಾಯಿ ಅನಾಥರಾಗ್ಬಿಡ್ತಾರೆ. ಎಲ್ಲರೂ ತುಂಬ ಕಷ್ಟದಿಂದ ಬದುಕ್ತಿದ್ದಾರೆ ಅಂತ ನಾನು ಹೇಳಿದ್ನಲ್ವಾ? ಆಗಲ್ಲ ಅಂದರೆ ಹೇಳಿ, ನೀವು ಅಲ್ಲಿ, ನಾನಿಲ್ಲಿ. ನೀವು ಮನ್ಸನ್ನು ಬದಲಾಯಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾಳೆ ಹೊರಟು ಬನ್ನಿ. ಓಕೆ, ಬಾಯ್. ನನ್ನ ಮಾತಿಗೆ ಬೆಲೆ ಕೊಟ್ಟು ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಂಗೆ ಈ ಮನೆ ಗೌರವ ಮುಖ್ಯ, ಈ ಮನೆ ಮರ್ಯಾದೆ ಮುಖ್ಯ, ಈ ಮನೆಯವ್ರ ಕ್ಷೇಮ ಸಂತೋಷ ಮುಖ್ಯ. ನಿಮ್ಮ ಅಮ್ಮಂಗೋಸ್ಕರ, ನಿನಗೋಸ್ಕರ ನಾನು ಯಾವಾಗಾದರೂ ಏನಾದರೂ ಮಾಡೋದಕ್ಕೆ ಸಿದ್ಧವಾಗಿರ್ತೀನಿ. ಗೆಲುವು ಸೋಲನ್ನ ಪಕ್ಕಕ್ಕಿಟ್ಟು ಹೋರಾಡ್ತಾನೆ ಇರ್ತೀನಿ. ಅಮ್ಮ ಅಪ್ಪನಿಗೆ ಅಣ್ಣ ಬರ್ತಿರೋ ವಿಷಯನ ಹೇಳ್ಬರ್ತೀನಿ ಇರೋ. ಅನುಭವಿಸು ರಾಜ, ಅನುಭವಿಸು ರಾಜ. ನಾ ಹುಟ್ಟಿರೋದೇ ದುಡ್ಡಿಗೋಸ್ಕರನೇ, ನಾನು ಹುಟ್ಟಿರೋದೇ ದುಡ್ಡಿಗೋಸ್ಕರ. ಅನುಭವಿಸು. ಏಯ್, ಹೆತ್ತು ತಂದೆ ತಾಯಿ ಹತ್ರ ಹೋಗೋದಕ್ಕೆ ದುಡ್ಡು ಕೇಳಿದ್ದು ನನ್ಗೆ ಯಾಕೋ ಒಳ್ಳೇದು ಅನ್ನಿಸ್ತಿಲ್ಲ ಕಣೋ. ಏನ್ ಕಿಟ್ಟು ಅವ್ರೆ, ಇಷ್ಟು ಸಂತೋಷವಾಗಿದ್ದೀರಾ? ವರ್ಕೌಟ್ ಆಯ್ತು ನಾಗಯ್ಯ. 50 ಲಕ್ಷದ ಸ್ಕೆಚ್ಚು ವರ್ಕೌಟ್ ಆಯ್ತು. ಸಾಕಿದವ್ರ ಪ್ರೀತಿ ಬಗ್ಗೆ ನೀನ್ ಚೆನ್ನಾಗಿ ಯೋಚನೆ ಮಾಡ್ತಿದ್ಯಾ. ನೀನ್ ತುಂಬಾ ಒಳ್ಳೆಯವನು. ಬೆಳೆಸಿರೋ ಪ್ರೀತಿನೂ ಇಲ್ಲ, ಹೆತ್ತವ್ರ ಪ್ರೀತಿನೂ ಇಲ್ಲ. ನಿಮ್ಮನ್ನ ಬಿಟ್ಟು ಹೋಗ್ತಿರೋದಕ್ಕೆ ನೋವಾಗ್ಲಿ, ಆ ಮನೆಗೆ ಹೋಗ್ತಿರೋದಕ್ಕೆ ಸಂತೋಷ ಆಗ್ಲಿ ಏನೂ ಇಲ್ಲ. ನನಗೆ ಬೇಕಾಗಿರೋದು ಓನ್ಲಿ ಕ್ಯಾಶ್. ಅವನಿ ಬಂದಿದ್ದಾಗ ನೀನು ನಮ್ ಬಗ್ಗೆ ನೋವು ಪಡ್ತಿರೋದ್ ನೋಡಿ ಅದೆಲ್ಲ ನಿಜ ಅನ್ಕೊಂಡೆ. ಅಷ್ಟೆಲ್ಲ ಇಲ್ಲ ಸರೋಜಾ, ಅದೆಲ್ಲ ನಾಟಕ, ಓನ್ಲಿ ನಾಟಕ. ಈ ಜೀವನ ಅನ್ನೋ ನಾಟಕದಲ್ಲಿ ಈ ಕಿಟ್ಟು ಮಾಡ್ತಿರೋ ಪಾತ್ರ. ಏಯ್, ಇಷ್ಟೊಂದು ಕೆಟ್ಟವನ್ ಆಗ್ಬೇಡ ಕಣೋ. ಸೂರಿ, ಇವಾಗ ನೀನು ಈ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹೊಡಿಬೇಡ. ನಾನ್ ನಿಮಗೆ ಸೆಟಲ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ, ಅದೊಂದು ಮಾಡ್ತೀನಿ. ಅಂದ್ರೆ ನಮಗೆ 50 ಲಕ್ಷ ಕೊಟ್ಬಿಡ್ತೀಯಾ? ಎಲ್ಲ ಕೊಡಲ್ಲ. ನೀವು ಮಾತಿಗೂ ನನ್ನ ಹತ್ರ ಬರದೇ ಇರೋ ಹಾಗೆ ಮೊದಲು ನಾನು ಆ 50 ಲಕ್ಷನ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀನಿ. ತಿಂಗಳು ಬರೋ ಬಡ್ಡಿಲಿ ನೀವು ಹಾಯಾಗಿ ಆರಾಮಾಗಿ ಬದುಕ್ಬಿಡಿ. ಡೆಪಾಸಿಟ್ ಯಾರ ಹೆಸರಲ್ಲಿ ಇಡ್ತೀರಾ? ನನ್ನ ಹೆಸರಿನಲ್ಲ? ಇಲ್ಲ, ನನ್ನ ಹೆಸರಲ್ಲಿ ಮಾಡ್ಕೋತೀನಿ. ನೀನು ಮಾಮೂಲಿ ಅನ್ನಲ್ಲ ಬಿಡು. ನಾಗಯ್ಯ, ಎಲ್ಲ ನಿಮಗೆ ಕೊಟ್ಬಿಟ್ರೆ ನೀನು ಬೇಗ ಖಾಲಿ ಮಾಡ್ಬಿಡ್ತೀಯ. ಅದಕ್ಕೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದೀನಿ. ಹೇಗಿದೆ ನಮ್ಮ ಪ್ಲಾನು? ಮಾತ್ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ ಅಂತಾರೆ. ನೀನ್ ಚೆನ್ನಾಗಿದ್ರೆ ನಿನ್ ಕುಟುಂಬ ನಿನ್ ಜೊತೆ ಚೆನ್ನಾಗಿರುತ್ತೆ. ನೀನ್ ಇಲ್ಲಿನ ತರ ಅಲ್ಲೂ ಕೂಡ ಹುಚ್ಚುಚ್ಚಾಗಿ ಆಡ್ದೆ ಅಂದ್ರೆ ಯಾವತ್ತೋ ಒಂದಿನ ನಿನ್ಗೆ ಶಿಕ್ಷೆ ಆಗುತ್ತೆ. ಆಮೇಲೆ ನಿನ್ನಿಷ್ಟ ಅಷ್ಟೇ. ಅದು ಅಲ್ದೆ ನಿನ್ಗೆ ಕೈ ಚಳಕ ಬೇರೆ ಜಾಸ್ತಿ. ದೊರೆ ತರ ಇರು, ಕಳ್ತನ ಮಾಡ್ಬೇಡ. ನೀನ್ ಹೇಳಿದ್ದು ನಿಜನೇ ಬಿಡು. ನನ್ನ ಕೈಗೆ ಸ್ಪೀಡ್ ಜಾಸ್ತಿ, ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟನೇ ಸೂರಿ. ನಾನ್ ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದೀನಿ, ಆಮೇಲೆ ನಿನ್ನಿಷ್ಟ. ನೀನ್ ಹೇಳೋದೆಲ್ಲ ಬಿಡು. ಎಲ್ಲಿ ಹೇಗಿರ್ಬೇಕು ಅಂತ ಈ ಕಿಟ್ಟುಗೆ ತುಂಬಾ ಚೆನ್ನಾಗಿ ಗೊತ್ತು. ಯು ಡೋಂಟ್ ವರಿ ಸೂರಿ. ನಾಳೆ ನೀವು ನನ್ನ ಜೊತೆಗೆ ಸೈಲೆಂಟಾಗಿ ಬಂದ್ಬಿಡಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಸೈಲೆಂಟಾಗಿ ವಾಪಸ್ ಬನ್ನಿ. ಇಲ್ಲಿ ನೋಡೋ ನಾಗಯ್ಯ, ಇಲ್ಬಾ. ನೀನ್ ಮಾತ್ರ ಎಂಟ್ರಿ ಆಗಿದ ತಕ್ಷಣದಿಂದ ಅವಾಗವಾಗ ದುಡ್ಡಿನ ಬಗ್ಗೆ ಅವ್ರಿಗೆ ಸೈಲೆಂಟಾಗಿ ನೆನಪು ಮಾಡ್ತಾನೇ ಇರು, ಸರಿನಾ? ಹಾ, ಸರಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಈ ಕಿಟ್ಟು ಈ ಮನೆನ ಬಿಟ್ಟು
ಮಲ್ಲೇಶ್ವರಮಲ್ಲಿರೋ ಬಂಗ್ಲೆಯಲ್ಲಿ ಕಾಲಿಟ್ಟು ವೇದವತಿ ಮನೆನ ಆಳ್ತಾನೆ.